ದುಬೈ ಅಂತಿದ್ದಂಗೆ ನಮಗೆ ಆಕಾಶವನ್ನ ತಾಕುವ ಕಟ್ಟಡಗಳು, ಕಣ್ಣು ಕುಕ್ಕುವ ಒಡವೆಗಳು, ಲಕ್ಸುರಿಯಸ್ ಹೋಟೆಲ್ಗಳು, ಇದು ಪೂರ್ತಿಯಾಗಿ ನಮಗೆ ಹೊರಗಡೆ ಕಾಣುವಂತ ದುಬೈ ಮಾತ್ರ. ಆದ್ರೆ ಈ ದುಬೈನ ಒಳಗಡೆ ಯಾರಿಗೂ ತಿಳಿಯದ ಅನೇಕ ಕರಾಳ ಘಟನೆಗಳು ನಡೆಯುತ್ತೆ. ಅದು ನಮಗೆ ಯಾವುದೇ ನ್ಯೂಸ್ ಚಾನೆಲ್ಸ್ಗಳಲ್ಲೂ ಪ್ರಸಾರ ಆಗಲ್ಲ. ಅದು ಯಾಕೆ ಅಂತ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಅರ್ಥ ಆಗುತ್ತೆ. ಹೀಗೆ ದುಬೈನ ಬಗ್ಗೆ ನಿಮಗೆ ಇಲ್ಲಿವರೆಗೂ ಯಾರು ಹೇಳ್ದಿರುವಂಥ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ನೀವೆಲ್ಲ ಅನ್ಕೊಂಡಿರ್ತೀರಾ ದುಬೈಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿರ್ಬೋದು, ಒಳ್ಳೆ ಹಣ ಸಂಪಾದಿಸ್ಬೋದು ಅಂತ. ಆದ್ರೆ ದುಬೈನ ಅಸಲಿ ಸತ್ಯವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹೌದು, ನಮ್ಗೆ ದುಬೈನಲ್ಲಿರುವಂತ ಅತಿ ಎತ್ತರದ ಬಿಲ್ಡಿಂಗ್ಸ್ ಗಳನ್ನ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಆ ಎತ್ತರದ ಕಟ್ಟಡಗಳ ಹಿಂದೆ ಯಾರಿಗೂ ಕಾಣದ ಅದೆಷ್ಟೋ ನೋವುಗಳು ಅಡಗಿಕೊಂಡಿವೆ. ನಮ್ಮ ಭಾರತ ದೇಶದಿಂದ ತುಂಬಾ ಜನ ಹಣ ಸಂಪಾದಿಸೋದಕ್ಕೆ ಅಂತ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಭಾರತೀಯರು ಹೆಚ್ಚಾಗಿ ಇಷ್ಟಪಟ್ಟು ಹೋಗೋದೇ ದುಬೈಗೆ. ಯಾಕಂದ್ರೆ ಭಾರತೀಯರಿಗೆ ದುಬೈನಲ್ಲಿ ಆದಷ್ಟು ಬೇಗ ಕೆಲಸ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಈ ತರ ತುಂಬಾ ಜನ ಬ್ರೋಕರ್ಸ್ಗಳು ಬಾಂಗ್ಲಾದೇಶದ ಮತ್ತೆ ಭಾರತ ದೇಶದ ಜನಗಳಿಗೆ ದುಬೈನಲ್ಲಿ ನಿಮಗೆ ಒಳ್ಳೆ ಕೆಲಸ ಕೊಡಿಸ್ತೀವಿ, ಅತಿ ಹೆಚ್ಚು ಸಂಬಳ ಸಿಗೋ ಕೆಲಸಕ್ಕೆ ಸೇರಿಸ್ತೀವಿ, ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಆಸೆಗಳನ್ನ ಹುಟ್ಟಿಸಿ ಅವರನ್ನ ದುಬೈಗೆ ಕರ್ಕೊಂಡ್ಬರ್ತಾರೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಕಥೆಯೇ ಬೇರೆ ತರ ಇರುತ್ತೆ. ಯಾಕಂದ್ರೆ ಈ ರೀತಿ ವಿದೇಶಗಳಿಗೆ ಹೋಗಿ ಕೆಲಸಕ್ಕೆ ಸೇರ್ಬೇಕಂದ್ರೆ ಖಂಡಿತವಾಗ್ಲೂ ಏಜೆಂಟರ್ಗಳನ್ನ ಮೀಟ್ ಮಾಡಲೇಬೇಕಾಗಿರುತ್ತೆ. ಅಲ್ಲಿ ನಮಗೆ ಸಿಗೋಂಥ ಕೆಲಸಗಳು ಅಂದರೆ ಡ್ರೈವರ್ಸ್ಗಳಾಗಿ, ವಾಚ್ಮೆನ್ಗಳಾಗಿ, ಟಾಯ್ಲೆಟ್ಸ್ ಕ್ಲೀನರ್ಗಳಾಗಿ, ಗಾರೆ ಕೆಲಸ ಮಾಡುವಂಥ ಕೆಲಸಗಳನ್ನೇ ಕೊಡಿಸ್ತಾರೆ. ಹೀಗೆ ಅವರು ಆಸೆ ಹುಟ್ಟಿಸಿ ಕರ್ಕೊಂಡು ಹೋಗುವಂಥ ಕೆಲಸಗಳೇ ಒಂಥರ ಆದರೆ ಅಲ್ಲಿ ಮಾಡಬೇಕಿರುವಂಥ ಕೆಲಸಗಳೇ ಬೇರೆ ಥರ ಆಗಿರುತ್ತೆ. ಅಲ್ಲಿ 12 ಗಂಟೆ ಕೆಲಸ ಮಾಡಿಸ್ಕೊಂಡು ತುಂಬ ಕಡಿಮೆ ಸಂಬಳ ಕೊಡ್ತಾರೆ. ಆ ಹಣದಲ್ಲೇ ಅವರು ಖರ್ಚಿಗೆ ಮಾಡಿಕೊಂಡು ಸ್ವಲ್ಪ ಹಣವನ್ನು ಮನೆಯವರು ಕಳಿಸಿ ಮಿಕ್ಕಿರೋಂಥ ಹಣದಲ್ಲೇ ಜೀವನ ಸಾಗಿಸ್ಬೇಕಾಗುತ್ತೆ. ಈ ಕೆಲಸನೇ ಬೇಡ ಮತ್ತೆ ನಮ್ಮ ದೇಶಕ್ಕೆ ಹೊರಟೋಗೋಣ ಅಂತ ಅಂದ್ಕೊಂಡ್ರೆ ಅದು ಅಂದುಕೊಂಡಷ್ಟು ಸುಲಭ ಆಗಿರಲ್ಲ. ಹೋಗ್ಲಿ, ಇಲ್ಲೇ ವಾಸ ಮಾಡೋಣ ಅಂದರೆ ಅವ್ರಿಗೆ ವಾಸ ಮಾಡೋಕ್ಕೆ ಕೊಡುವಂಥ ಜಾಗ ಹೇಗಿರುತ್ತೆ ಗೊತ್ತಾ? 7-8 ಜನಗಳು ಒಂದೇ ಚಿಕ್ಕ ರೂಮ್ನಲ್ಲಿ ವಾಸ ಮಾಡಬೇಕಾಗಿರುತ್ತೆ. ಸರಿಯಾಗಿ ಊಟ ಇರಲ್ಲ, ಒಳ್ಳೆ ನೀರು ಕೊಡಲ್ಲ. ಅಲ್ಲಿನ ಗೌರ್ನಮೆಂಟ್ ಇದ್ಯಾವುದರಲ್ಲೂ ನಾವು ಇನ್ವಾಲ್ವ್ ಆಗೋದಿಲ್ಲ ಅಂತ ಹೇಳಿದ್ರಿಂದ ಅಲ್ಲಿನ ಏಜೆಂಟ್ಸ್ಗಳು ಎಷ್ಟು ಸಂಬಳ ಕೊಡ್ತಾರೋ ಅಷ್ಟನ್ನೇ ಈಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಇನ್ನು ನಮ್ಮ ದೇಶಕ್ಕೆ ಹೋಲಿಸಿದ್ರೆ ದುಬೈನಲ್ಲಿ ಲೀಟರ್ ಪೆಟ್ರೋಲ್ಗಿಂತ ನೀರಿನ ಬೆಲೆಯೇ ಹೆಚ್ಚಾಗಿರುತ್ತೆ. ಏಕೆಂದರೆ ಅಲ್ಲಿ ಪೆಟ್ರೋಲ್ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ, ಆದರೆ ನೀರು ಮಾತ್ರ ಸಿಗೋದಿಲ್ಲ. ಎಲ್ಲಿ ನೋಡಿದ್ರೂ ಮರಳುಗಾಡೆ ಕಾಣಿಸುತ್ತೆ. ದುಬೈನಲ್ಲಿ ಸ್ವಲ್ಪ ಬಿಸಿಲು ಹೆಚ್ಚಾದರೂ ಕೂಡ ಟೂರಿಸ್ಟ್ಗಳನ್ನು ರೂಮ್ನಲ್ಲೇ ಇರಿ ಅಂತ ಹೇಳೋ ಅಲ್ಲಿನ ಗೌರ್ನಮೆಂಟ್ ಎಷ್ಟೇ ಸುಡು ಬಿಸಿಲಿನಲ್ಲೂ ಬೇರೆ ದೇಶದಿಂದ ಬಂದಂಥ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಅವರಿಗೆ ಹೇಗೆಲ್ಲ ತೊಂದರೆ ಕೊಡ್ತಿದ್ದಾರೆ ಅನ್ನೋ ವಿಷಯ ದುಬೈ ಸರ್ಕಾರದ ಗಮನಕ್ಕೆ ಬಂದರೂ ಸಹ ಕೇರ್ ಮಾಡಲ್ಲ. ಅಲ್ಲಿನ ಗೌರ್ನಮೆಂಟ್ಗೆ ಬೇಕಿರೋದು ಅತಿ ಎತ್ತರದ ಬಿಲ್ಡಿಂಗ್ಸ್ಗಳನ್ನು ಕಟ್ಟಬೇಕು, ಪ್ರಪಂಚವನ್ನೆಲ್ಲ ತನ್ನತ್ತ ಆಕರ್ಷಣೆ ಮಾಡ್ಕೋಬೇಕು, ತನ್ನ ಆರ್ಥಿಕ ವ್ಯವಸ್ಥೆಯನ್ನ ಇನ್ನೂ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಮಾತ್ರ ಅಲ್ಲಿನ ಸರ್ಕಾರ ಯೋಚನೆ ಮಾಡುತ್ತೆ. ಮತ್ತೆ ದುಬೈನಲ್ಲಿ ನಮಗೆ ಕಾಣದೇ ಇರುವಂತ ಮತ್ತೊಂದು ಅಸಹ್ಯಕರ ಸಂಗತಿ ಕೂಡ ರಹಸ್ಯವಾಗಿ ಅಡಗಿದೆ. ಅದನ್ನ ಅಲ್ಲಿನ ಗೌರ್ನಮೆಂಟ್ ಕೂಡ ಆ ಸುದ್ದಿ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ನಾವು ಅನ್ಕೊಂಡಿದೀವಿ ದುಬೈಗೆ ಅಷ್ಟೊಂದು ಹಣ ಬರೋಕೆ ಕಾರಣ ಪೆಟ್ರೋಲ್ ಮತ್ತೆ ಡೀಸೆಲ್ ಅಂತ ಅನ್ಕೊಂಡಿದೀವಿ. ಆದ್ರೆ ಅದು ಸುಳ್ಳು. ದುಬೈಗೆ ಮೇಯ್ನ್ ಆಗಿ ಹಣ ಬರ್ತಿರೋದು ಟೂರಿಸಂ ಇಂದ. ಅಲ್ಲಿ ಟೂರಿಸ್ಟ್ಗಳು ಹೆಚ್ಚಾದಂತೆ ವ್ಯಭಿಚಾರ ಅನ್ನೋ ಮತ್ತೊಂದು ಬಿಸ್ನೆಸ್ ಅತಿ ವೇಗವಾಗಿ ಬೆಳೆಯುತ್ತಾ ಹೋಯಿತು. ಅದರಲ್ಲೂ ಯಂಗಾಗಿರುವಂಥ ಹುಡುಗಿಯರಿಗೆ ಡಿಮ್ಯಾಂಡ್ ಅನ್ನೋದು ಇನ್ನೂ ಹೆಚ್ಚಾಯಿತು. ತುಂಬ ಕಷ್ಟದಲ್ಲಿರುವಂಥ ಓದಿರುವಂಥ ಹುಡುಗಿಯರಿಗೆ ಒಳ್ಳೆ ಕೆಲಸ ಕೊಡಿಸ್ತೀವಿ ಅಂತ ಆಸೆ ಹುಟ್ಟಿಸಿ ಬೇರೆ ದೇಶಗಳಿಂದ ದುಬೈಗೆ ಕರ್ಕೊಂಡ್ಬರ್ತಾರೆ. ದುಬೈನಲ್ಲಿ ಅವರನ್ನ ವೇಶ್ಯಾವಾಟಿಕೆಗೆ ತಳ್ಳಲಾಗುತ್ತೆ. ಅವರ ಪಾಸ್ಪೋರ್ಟ್ಸ್ಗಳನ್ನು ಕಿತ್ಕೊಂಡು ಅವರು ಗಂಡಸರ ದಾಹವನ್ನು ತೀರಿಸಲೇಬೇಕಿರೋ ಹಾಗೆ ಆ ಹುಡುಗಿಯರನ್ನ ಬದಲಾಯಿಸ್ತಾರೆ. ಇನ್ನು ದುಬೈನ ಆಶ್ಚರ್ಯಕರ ಸಂಗತಿಗಳ ಬಗ್ಗೆ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಕ್ಯಾಶ್ನ ATM ಇದ್ರೆ ದುಬೈನಲ್ಲಿ ಗೋಲ್ಡ್ ATM ಅನ್ನು ಸಹ ಬಳಸಲಾಗುತ್ತೆ. ಜರ್ಮನ್ ಕಂಪನಿಯವರು ದುಬೈನಲ್ಲಿ ಒಂದು ದೊಡ್ಡ ಇನ್ವೆನ್ಷನ್ ಮಾಡ್ತಾರೆ. ಅದೇ ಗೋಲ್ಡ್ ಟು ಗೋ ATMs. ಈ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗೋಲ್ಡ್ ವೆಂಡಿಂಗ್ ಮಿಷಿನ್ ನ ದುಬೈನ ಒಂದು ಮಾಲ್ ನಲ್ಲಿ ಆವಿಷ್ಕರಣೆ ಮಾಡ್ತಾರೆ. ಈ ATM ನಲ್ಲಿ 24 ಕ್ಯಾರೆಟ್ ಗೋಲ್ಡ್ ಅನ್ನೋದನ್ನ ಯಾವ ಡಿಸೈನ್ ನಲ್ಲಿ ಬೇಕೋ ಆ ಡಿಸೈನ್ ನಲ್ಲಿ ಚಿನ್ನವನ್ನ ಡ್ರಾ ಮಾಡ್ಕೋಬಹುದು. ಅಂದ್ರೆ ಆ ATM ನಲ್ಲಿ
ಗೋಲ್ಡ್ ಬಾರ್ಸ್ಗಳು ಬೇಕಂದ್ರೆ ಗೋಲ್ಡ್ ಬಾರ್ಸ್ಗಳು ಬರುತ್ತೆ, ಗೋಲ್ಡ್ ಕಾಯಿನ್ಸ್ಗಳು ಬೇಕಂದ್ರೆ ಗೋಲ್ಡ್ ಕಾಯಿನ್ಸ್ಗಳು ಬರುತ್ತೆ. ಅದೇ ರೀತಿ ಗೋಲ್ಡ್ ಜ್ಯುವೆಲರೀಸನ್ನು ಸಹ ಆ ATMನಿಂದ ಡ್ರಾ ಮಾಡ್ಕೋಬೋದು. ಈ ಗೋಲ್ಡ್ ATMಸ್ಗಳು ಇನ್ನೇನು ನಮ್ಮ ಇಂಡಿಯಾಗೂ ಕೂಡ ಬರುತ್ತವೆ ಅಂತ ಹೇಳಲಾಗ್ತಿದೆ. ಡೈಮಂಡ್ ಸೆಲ್ ಫೋನ್ಸ್. ದುಬೈನಲ್ಲಿ ವಾಸ ಮಾಡುವಂಥವ್ರು ಬಳಸುವಂಥ ಬ್ರಷ್ನಿಂದ ಹಿಡಿದು ಹಾಕೊಳ್ಳುವಂಥ ಶೂಸ್ವರೆಗೂ ಎಲ್ಲವೂ ಚಿನ್ನದಿಂದಲೇ ಮಾಡಿರುತ್ತೆ. ಇನ್ನು ದಿನಪೂರ್ತಿ ಅವರು ಇಷ್ಟಪಟ್ಟು ಬಳಸುವಂಥ ಫೋನ್ಗಳು ಹೇಗಿರ್ಬೋದು ಹೇಳಿ? ದುಬೈನ ಜನಗಳು ಉಪಯೋಗಿಸುವಂಥ ಚಿನ್ನದ ಫೋನ್ಗಳಲ್ಲಿ 18 ಕ್ಯಾರೆಟ್ ವೈಟ್ ಗೋಲ್ಡನ್ನೇ ಬಳಸ್ತಾರೆ. ಆ ಫೋನ್ಗಳು ಕೋಟ್ಯಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುತ್ತವೆ. ಗೋಲ್ಡ್ ಸೂಪರ್ ಕಾರ್ಸ್. ದುಬೈನಲ್ಲಿ ಅತಿ ಹೆಚ್ಚು ಶ್ರೀಮಂತರು ಚಿನ್ನದಿಂದ ಮಾಡಲ್ಪಟ್ಟಿರುವಂಥ ಕಾರುಗಳನ್ನೇ ಹೆಚ್ಚಾಗಿ ಬಳಸ್ತಾರೆ. ಈ ಬಂಗಾರದ ಕಾರುಗಳು ದುಬೈನಲ್ಲಿ ಕಾಣೋದು ಹೊಸದೇನಲ್ಲ. ತಮ್ಮ ದುಡ್ಡನ್ನು ಹೇಗೆಲ್ಲ ಖರ್ಚು ಮಾಡಬೇಕು ಅಂತ ಗೊತ್ತಾಗದೆ ನಮ್ಮ ಲೈಫ್ನಲ್ಲಿ ನಾವು ಎಷ್ಟೆಲ್ಲ ಹಣ ಸಂಪಾದಿಸ್ತೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೀಗೆ ಚಿನ್ನದ ಕಾರ್ಗಳಲ್ಲಿ ಓಡಾಡ್ತಾರೆ. ಮತ್ತೆ ದುಬೈನಲ್ಲಿ ಎಷ್ಟೇ ಕಾರ್ಗಳನ್ನು ಹೊಂದಿದ್ರು, ಎಷ್ಟೇ ಹಣ ಸಂಪಾದಿಸಿದ್ರು ಅವರು ಒಂಟೆ ಸವಾರಿ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಒಂಟೆಗಳ ಜೊತೆ ತುಂಬ ಸಮಯವನ್ನು ಕಳೀತಾರೆ. ಫ್ರೀ ಫುಡ್. ದುಬೈ ಅಂತಿದ್ದಂಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು, ಅದೆಷ್ಟೋ ರೀತಿಯ ಕಾರ್ಗಳು, ಶ್ರೀಮಂತ ವ್ಯಕ್ತಿಗಳೇ ಕಾಣಿಸ್ತಾರೆ. ಆದರೆ ದುಬೈನಲ್ಲಿ ಕಡು ಬಡವರು ಕೂಡ ಇದ್ದಾರೆ. ಇದರಿಂದಾನೇ ದುಬೈನ ಕೆಲ ಕಂಪನಿಯವರು ಅಲ್ಲಲ್ಲಿ ಸ್ಟೋರ್ಗಳನ್ನು ಓಪನ್ ಮಾಡಿ ಫ್ರೀಯಾಗಿ ಫುಡ್ಡನ್ನು ಕೊಡ್ತಾರೆ. ಯಾರಿಗಾದರೂ ಕೆಲಸ ಇಲ್ಲ ಅಂದರೆ, ಊಟ ಮಾಡೋದಕ್ಕೆ ಹಣ ಇಲ್ಲ ಅಂದರೆ ಈ ಸ್ಟೋರ್ಗಳಿಗೆ ಹೋಗಿ ಅವರಿಗೆ ಬೇಕಾಗಿರೋದನ್ನು ತಗೊಂಡು ತಿನ್ಬೋದು. ಮತ್ತೆ ನಮ್ಮ ದೇಶದ ಥರ ಸರ್ಕಾರದ ನಡೆ, ಸರ್ಕಾರದ ತೀರ್ಮಾನ ನಮಗೆ ಇಷ್ಟ ಆಗಲಿಲ್ಲ ಅಂದರೆ ಹೇಗೆ ನಾವು ಸರ್ಕಾರವನ್ನು ಬೈತೀವೋ ಆ ರೀತಿ ದುಬೈನಲ್ಲಿ ಅಲ್ಲಿನ ಸರ್ಕಾರವನ್ನು ಬೈಯೋ ಹಾಗಿಲ್ಲ. ಕೇವಲ ಅಲ್ಲಿನ ಗೌರ್ನಮೆಂಟನ್ನು ವಿರೋಧಿಸಿ ಒಂದು ಪೋಸ್ಟನ್ನು ಹಾಕಿದರೆ ಸಾಕು, ಅವರಿಗೆ ಕಠಿಣ ಶಿಕ್ಷೆಗಳಿರುತ್ತೆ. ಹಾಗೆ ಒಂದು ಹುಡುಗ ಮತ್ತೆ ಹುಡುಗಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅಲ್ಲಿ ಅವರ ಪರಿಸ್ಥಿತಿನೇ ಬೇರೆ ಥರ ಇರುತ್ತೆ. ಒಂದು ವೇಳೆ ಯಾರಾದರೂ ಅಲ್ಲಿ ಪ್ರೀತಿ ಮಾಡ್ತಿದ್ರೆ ತಪ್ಪದೇ ಅವರು ಮದುವೆ ಆಗಬೇಕು, ಇಲ್ಲವಾದರೆ ಪ್ರೀತಿಯನ್ನ ಮಾಡೋಕೆ ಹೋಗಬಾರ್ದು. ಇದರ ಜೊತೆಗೆ ದುಬೈನಲ್ಲಿ ಎಲ್ಬೇಕೋ ಅಲ್ಲಿ ಕುಡಿಯೋ ಹಾಗಿಲ್ಲ. ಅದೇ ರೀತಿ ದುಬೈನಲ್ಲಿ ಮದ್ಯವನ್ನ ಸಹ ಎಲ್ಬೇಕೋ ಅಲ್ಲಿ ಮಾರಾಟ ಮಾಡಲ್ಲ. ಒಂದು ವೇಳೆ ಮದ್ಯಪಾನವನ್ನ ಮಾಡಬೇಕಂದ್ರೆ ಅವರು ಎಲ್ಲಿ ಲೈಸೆನ್ಸನ್ನು ಕೊಟ್ಟಿರ್ತಾರೋ ಅಲ್ಲೇ ಮದ್ಯವನ್ನ ತಗೊಂಡು ಅದೇ ಜಾಗದಲ್ಲಿ ಕುಡಿಬೇಕು, ಇಲ್ಲವಾದರೆ ಅದನ್ನು ಮನೆಗೆ ತಗೊಂಡು ಹೋಗಿ ಕುಡಿಬೇಕಾಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.